ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬೆಳಗ್ಗೆ ಬೇಗ ಎದ್ದಿದ್ದೆ. ಯಾಕಂದರೆ ಇವತ್ತು ಒಂದು ಮದುವೆಗೆ ಹೋಗಬೇಕಿತ್ತು. ಹಾಗಾಗಿ ಬೆಳಗ್ಗೆ ಬೇಗ ಎದ್ಬಿಟ್ಟು ಎಲ್ಲ ಕೆಲಸ ಬೇಗ ಮುಗಿಸ್ಕೊಬಿಟ್ರೆ ಬೇಗ ರೆಡಿಯಾಗಿಬಿಟ್ಟು ಹೋಗ್ಬೋದಲ್ವ. ಹಾಗಾಗಿ ಬೆಳಗ್ಗೆ ಬಾಗಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಬಿಟ್ಟು ದೇವರಿಗೆ ಪೂಜೆ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡಿಕೊಂಡೆ. ಹಾಗೆ ಇವಾಗ ನಾವು ರೆಡಿ ಆಗಬೇಕಲ್ಲ, ನಾವು ಕೂಡ ರೆಡಿ ಆಗೋಣ ಅಂತ ಹೊರಟ್ವಿ. ಮೊದಲಿಗೆ ನಾನು ನೇಲ್ ಪಾಲಿಶ್ ಹಾಕೋಬಿಡೋಣ ಅಂತ ನೇಲ್ ಪಾಲಿಶ್ ಓಪನ್ ಮಾಡಿದೆ, ಬಟ್ ಅದು ಗಟ್ಟಿ ಆಗಿಬಿಟ್ಟಿತ್ತು. ಬೇರೆ ಕಲರ್ಸ್ ಕೂಡ ಇತ್ತು, ಬಟ್ ನನಗೆ ಈ ಕಲರ್ಸ್ ತುಂಬ ಫೇವ್ರೆಟ್. ಸೊ ಹಾಗಾಗಿ ಇದೇ ಕಲರ್ ಬೇಕು ಅಂತ ಅದಕ್ಕೆ ಊದ್ಬತ್ತಿ ಕಡ್ಡಿ ತೊಗೊಂಡು ಗೋರಿ ಹಚ್ಕೊಳ್ತಿದ್ದೀನಿ. ನೀವು ಯಾರಾದರೂ ಈ ಥರ ಮಾಡ್ತಿದ್ದೀರಾ? ಕಮೆಂಟ್ ಮಾಡಿ. ಇವಾಗ ನಾನು ಸ್ಮೂದಿ ಮಾಡ್ತಾಯಿದ್ದೀನಿ, ಯಾಕಂದರೆ ನಮ್ಮ ಯಜಮಾನ್ರು ಬೆಳಗ್ಗೆನೇ ಎಲ್ಲಿಗಾದರೂ ಅರ್ಜೆಂಟಲ್ಲಿ ಹೊರಟಾಗ ಟಿಫಿನ್ ಮಾಡಲ್ಲ. ಸೊ ಹಾಗಾಗಿ ಅವ್ರಿಗೋಸ್ಕರ ಸ್ಮೂದಿ ಮಾಡ್ಕೊಡ್ತಿದ್ದೀನಿ. ಡೈಲಿ ಮಾರ್ನಿಂಗ್ ಮಾಡ್ಕೊಡ್ತೀನಿ, ಆದರೂ ಕೂಡ ಇವತ್ತು ಮಾಡ್ಕೊಡ್ತಿದ್ದೀನಿ. ಟಿಫಿನ್ ಮಾಡಿ ಅಂದರೆ ಟಿಫಿನ್ ತಿನ್ನಲ್ಲ ಅಂತಾರೆ. ಸೊ ಹಾಗಾಗಿ ಇವತ್ತು ನಾನು ಈ ಕಾಸ್ಟ್ಯೂಮ್ನ ವೇರ್ ಮಾಡಬೇಕು ಅಂತಿದ್ದೀನಿ. ಸೊ ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ ಆಯಿತಾ. ಐ ಡೋಂಟ್ ನೋ ಹೇಗೆ ಕಾಣ್ತಿದೆ ಅಂತ. ಎಲ್ಲರೂ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿದ್ರು, ಬಟ್ ಪರ್ಸ್ನಲಾಗಿ ನನಗೆಲ್ಲೋ ಒಂದು ಕಡೆ ಓಕೆ ಅಂತ ಅನ್ನಿಸ್ತು. ಹೇಗೆ ಕಾಣ್ತಿದೆ ಅಂತ ನೀವು ಕಮೆಂಟ್ ಮಾಡಿ, ಓಕೆನಾ. ಫೈನಲಿ ಈ ಲುಕ್ ಕಂಪ್ಲೀಟ್ ಆಗಬೇಕು ಅಂದರೆ ಬಿಂದಿ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇವಾಗ ಬಿಂದಿ ಕೂಡ ಇಟ್ಕೊಂಡು ರೆಡಿಯಾಗಿದ್ದಾಯಿತು. ಹಾಗೆ ನಾನು ಕೂಡ ಇಲ್ಲಿ ಟಿಫಿನ್ ತಿಂತಾ ಇಲ್ಲ, ಯಾಕಂದರೆ ನನಗೂ ಹಶ್ವಾಗಿರಲಿಲ್ಲ ಅಷ್ಟು ಬೇಗನೆ. ಹಾಗಾಗಿ ಸ್ಮೂದಿ ಕುಟ್ಕೊಂಡು ಅಲ್ಲಿಂದ ಮದುವೆಗೆ ಹೋಗ್ತೀವಿ. ಮದುವೆಯಲ್ಲಿ ಎಲ್ಲ ರಿಲೇಟಿವ್ಸ್ ಎಲ್ಲ ಅಲ್ಲೇ ಇದ್ದರು. ಅಲ್ಲಿ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಅಲ್ಲಿಂದ ಡೈರೆಕ್ಟಾಗಿ ನಾವು ಹೋಗಿದ್ದು ಊಟ ಮಾಡೋದಕ್ಕೆ, ಯಾಕಂದರೆ ಊಟ ಟೈಮಿಂಗ್ಸ್ ಆಗಿಬಿಟ್ಟಿತ್ತು ನಾವು ಹೋಗೋ ಅಷ್ಟರಲ್ಲಿ. ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಮದುವೆ ಹುಡುಗಿ ಜೊತೆ ಫೋಟೋ ತೆಗೆಸ್ಕೊಂಡಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಹೋಗಿಬಿಟ್ಟು ಒಂದು ಫೋಟೋ ತೊಗೊಂಡು ಅಲ್ಲಿಂದ ನಮ್ಮ ಅತ್ತೆಯವರ ಅಮ್ಮನ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ಸ್ಕೊಂಡ್ಬಿಟ್ಟು ಅಲ್ಲಿಂದ ನಾವು ಜೋಳ ಹಾಕಿದ್ದೀವಲ್ಲ ಆ ಜೋಳ ನೋಡಬೇಕು ಅಂತ ಹೋದ್ವಿ. ನನಗಂತೂ ಜೋಳ ನೋಡಿದಾಗೆಲ್ಲ ಖುಷಿ ಆಗ್ತಾನೆ ಇರುತ್ತೆ. ನಮ್ಮತ್ತೆ ಹೋದ ವಾರ ಬಂದಿರಲಿಲ್ಲ, ಈ ವಾರ ನಮ್ಮ ಜೊತೆ ನಮ್ಮ ಅತ್ತೆ ಬಂದಿದ್ದರು. ನನಗೆ ಇಬ್ಬಿಬ್ಬರೇ ಎಲ್ಲಾದರೂ ಟ್ರಿಪ್ ಹೋಗೋದಕ್ಕೆ ತುಂಬ ಬೇಜಾರು. ನಮ್ಮ ಫ್ಯಾಮಿಲಿ ಜೊತೆ ಹೋಗಬೇಕು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನನಗೆ. ಹಾಗೆ ಜೋಳ ಎಲ್ಲ ನೋಡಿಕೊಂಡು ಮನೆಗೆ ಬರ್ತಾ ಮಳೆಗೆ ಸಿಗಾಕೊಂಡ್ಬಿಟ್ವಿ. ಮಧ್ಯಾಹ್ನನೂ ಮಳೆಗೆ ಸಿಗಾಕೊಂಡಿದ್ವಿ, ಮನೆಗೆ ಬರ್ತಾನೂ ಮಳೆಗೆ ಸಿಗಾಕೊಂಡ್ಬಿಟ್ವಿ. ನಾವಂತೂ ಫುಲ್ ನೆಂದೋಗ್ಬಿಟ್ಟಿದ್ವಿ. ಹಾಗೆ ಮನೆಗೆ ಬಂದುಬಿಟ್ಟು ಬಿಸಿ ಅಡುಗೆ ಮಾಡಿಕೊಂಡು ಉಪ್ಸಾರು ಮತ್ತು ರೈಸ್ ಊಟ ಮಾಡಿದ್ವಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿರುತ್ತೆ ಅಂತ ಭಾವಿಸ್ತೀನಿ. ಓಕೆ, ಬಾಯ್.